ಯಶ್ಪಾಲ್ ಸುವರ್ಣ ಕೇಳಬೇಕು ಅಂತಂದ್ರೆ, ನಿನ್ನ ಅಹಂಕಾರದ ಮಾತುಗಳು ಇಡೀ ದೇಶಕ್ಕೆ ಕೇಳಿಸಿದ್ಯಪ್ಪ. ದುರಹಂಕಾರದ ಮಾತುಗಳು, ದ್ವೇಷದ ಮಾತುಗಳು, ಮನುಷ್ಯರ ರಕ್ತವನ್ನು ಕುದಿಸೋ ಮಾತುಗಳನ್ನ ನೀನ್ ಆಡ್ತಾ ಇದೀಯ. ಯಾಕೆ ಅಂತಂದ್ರೆ ನಿನ್ ಸಂತತಿ ಅಂತದ್ದು. ನೀನು ಯಶ್ಪಾಲ್ ಸುವರ್ಣ ರವರೇ ನೋಡಿ, ಎಷ್ಟು ಚೆನ್ನಾಗಿ ನಾವು ಕರೀತಾ ಇದ್ದೀವಿ. ನಾವು ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ. ಇಲ್ಲ, ನಾವು ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ. ನಮ್ಮ ರಾಜಕೀಯ ವಿರೋಧಿಯನ್ನ ಕೂಡ ನಾವು ಯಶ್ಪಾಲ್ ಸುವರ್ಣ ರವರೇ ಅಂತ ಕರೀತಾ ಇದ್ದೀವಿ. ಯಾಕೆ ಅಂದ್ರೆ ನಮ್ದು ಗಾಂಧಿ ಸಂತತಿ, ನಿಮ್ದು ಗೋಡ್ಸೆ ಸಂತತಿ. ಮಾನ್ಯ ಯಶ್ಪಾಲ್ ಸುವರ್ಣ ರವರೇ, ನೀವೇನ್ ಹೇಳಿದ್ರಿ ಅಂತಂದ್ರೆ, ಯಾವ ರೀತಿ ಬಾಬ್ರಿ ಮಸೀದಿಯನ್ನ ಹುಟ್ಟಿ ಧ್ವಂಸ ಮಾಡಿದ್ವೋ ಅದೇ ಥರದಲ್ಲಿ ರಾಹುಲ್ ಗಾಂಧಿ ಅವರ ವಂಶವನ್ನ ಧ್ವಂಸ ಮಾಡ್ತೀವಿ ಅಂತ ನೀವು ಭಾಷಣ ಮಾಡಿದ್ದೀರಿ. ಪಾಪ ಮಾನ್ಯ ಯಶ್ಪಾಲ್ ಸುವರ್ಣ ಅವರೇ, ನಾವು ಇಲ್ಲಿ ಸಾವಿರಾರು ಜನ ಕಾಂಗ್ರೆಸ್ಸಿಗರು ಈ ಉಡುಪಿಯ ಬೀದಿಯಲ್ಲಿ, ನಡುಮಧ್ಯ ಬೀದಿಯಲ್ಲಿ ನಿಂತಿದ್ದೀವಿ. ಈ ಮನೆ ಮುಂದೆ ದೊಡ್ಡದಾಗಿ ಪೊಲೀಸರು ನಿಲ್ಲಿಸಿದ್ದಾರೆ. ಆದ್ರೆ ಹೇಳ್ತೀನಿ ಕೇಳಿ, ನಾವು ನಿಮ್ಮ ಭಾಷೆಯಲ್ಲಿ ಮಾತಾಡೋದಿಲ್ಲ. ನಾವು ನಿಮ್ಮ ಭಾಷೆಯಲ್ಲಿ ಮಾತನಾಡೋದಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಸಂಸ್ಕಾರ ಅಲ್ಲ. ನಾವು ನುಗ್ತೀವಿ, ನಾವು ಧ್ವಂಸ ಮಾಡ್ತೀವಿ, ನಾವು ಹೊಡಿತೀವಿ ಅಂತ ಹೇಳೋಕೆ ನಮಗೆ ಗೋಡ್ಸೆ ಪ್ರೇರಣೆ ಅಲ್ಲ, ನಮಗೆ ಗಾಂಧಿ ಪ್ರೇರಣೆ. ನಮಗೆ ಗಾಂಧಿ ಏನ್ ಹೇಳ್ಕೊಟ್ರು ಅಂತಂದ್ರೆ, ರಘುಪತಿ ರಾಘವ ರಾಜಾರಾಮ್, ಪವಿತ್ರ ಪಾವನ ಸೀತಾರಾಮ್, ಹೊರಗೆ ಎಲ್ಲರೂ ಹೇಳಿ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ರಘುಪತಿ ರಾಘವ ರಾಜಾರಾಮ್, ಪವಿತ್ರ ಪಾವನ ಸೀತಾರಾಮ್, ಈಶ್ವರ ಅಪ್ಪ ಭಗವಾನ್ ಯಶ್ಪಾಲ್ ಸುವರ್ಣನಿಗೆ ಸನ್ಮತಿ ದೇ ಭಗವಾನ್. ನಾವು ಕೇಳೋದಿದು. ನಾವು ನುಗ್ಗೊಡಿತೀವಿ, ನಾವು ನುಗ್ತೀವಿ, ಇಷ್ಟು ಜನ ಇದ್ದೀವಿ, ನಾವು ಮಾತಾಡ್ತಾ ಇಲ್ಲ. ನಾವು ಕೇಳ್ತಾ ಇದ್ದೀವಿ, ದೇವರೇ ಈ ಯಶ್ಪಾಲ್ ಸುವರ್ಣ ಅನ್ನುವಂತ ಮನುಷ್ಯನಿಗೆ ಸನ್ಮತಿಯನ್ನ ಕೊಡು, ಒಳ್ಳೆ ಮನಸ್ಸನ್ನು ಕೊಡು, ಒಳ್ಳೆ ಹೃದಯನ ಕೊಡು. ಮನುಷ್ಯನನ್ನ ಪ್ರೀತಿಸೋದೇ ಧರ್ಮ. ಮನುಷ್ಯನನ್ನ ಪ್ರೀತಿಸೋದು ಧರ್ಮ. ಮನುಷ್ಯನನ್ನ ದ್ವೇಷ ಮಾಡೋದು ಅಧರ್ಮ. ನಾವೆಲ್ಲರೂ ಕೂಡ ಹುಟ್ಟಿದೀವಿ, ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಸುವರ್ಣ ಅವರೇ, ಏನ್ ಹೇಳಿದ್ರಿ ನೀವು? ರಾಹುಲ್ ಗಾಂಧಿಯ ವಂಶವನ್ನ ನಾಶ ಮಾಡ್ತೀವಿ ಅಂತ ಹೇಳಿದ್ರಿ. ನೀನೇನಪ್ಪ ನಾಶ ಮಾಡೋದು ರಾಹುಲ್ ಗಾಂಧಿ ವಂಶನ? ರಾಹುಲ್ ಗಾಂಧಿಯ ವಂಶ ನಿನ್ನಿಂದ ನಾಶ ಆಗೋ ಹಂತದಲ್ಲಿಲ್ಲ. ನೀನು ನಾಶ ಮಾಡೋದಲ್ಲ, ಈ ದೇಶಕ್ಕೋಸ್ಕರ ಅವರೇ ತಮ್ಮ ರಕ್ತವನ್ನು ಚೆಲ್ಲಿದ್ದಾರೆ, ಅವರೇ ಬಲಿದಾನ ಮಾಡ್ತಾರೆ. ರಾಹುಲ್ ಗಾಂಧಿಯ ವಂಶ ಈ ದೇಶಕ್ಕೋಸ್ಕರ ನೆತ್ತರು ಚೆಲ್ಲಿದೆ. ಈ ದೇಶಕ್ಕೋಸ್ಕರ ಸನ್ಮಾನ್ಯ ವಿನಯ್ ಕುಮಾರ್ ಸರ್ಗೆ ಅವರಿಗೆ ಪ್ರತ್ಯೇಕವಾಗಿ ಪಾಲ್ಗೊಂಡಂತ ಸಮಸ್ತ ಕಾರ್ಯಕರ್ತರಿಗೆ, ಯುವಕರಿಗೆ, ಮಹಿಳೆಯರಿಗೆ ಮತ್ತು ಎಲ್ಲ ಬ್ಲಾಕ್ನವರಿಗೆ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಎಲ್ಲಾ ಜನರಿಗೆ ಮಾಡಿದಕ್ಕೆ, ಇಲ್ಲಿ ಬಂದಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಯುವಕರ ಕಣ್ಮಣಿ ಪ್ರಸಾದ್ ರಾಜ್ ಕಾಂಚನ್ ಅವರಿಗೆ, ಯುವಕರ ಕಣ್ಮಣಿ ಪ್ರಸಾದ್ ರಾಜ್ ಕಾಂಚನ್ ಅವರಿಗೆ. ಇವತ್ತು ಕಾಂಗ್ರೆಸ್ ಪಕ್ಷದ ಹಮ್ಮಿಕೊಂಡಂತ ಈ ಪ್ರತಿಭಟನೆಯಲ್ಲಿ ನಮ್ಮ